ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ ಅಂದ್ಬಿಟ್ಟು. ಯಾವ್ದು ಸರ್? ಉಯ್ಯಂಬಳ್ಳಿ, ಕನಕಪುರ ತಾಲೂಕು. ಕನಕಪುರ ತಾಲೂಕು. ಇಲ್ಲ ಸರ್, ವಿಜೇತ ಫೋರ್ಟ್ ಮಾಡಿದ್ರು ಸರ್. ಯಾವ ರೀತಿ ಸರ್ ಇದು ನಿಮಗೆ? ಈ ಸರಿ ವಿಜೇತ ಫೋರ್ಟು ಈ ಸರಿನೇ ಏನಿಲ್ಲ. ನಾವು ಸುಮಾರು ವರ್ಷಗಳಿಂದನೂ ಮೊದಲು ವಿಜೇತ ಗ್ರೀನ್ ಮಾಡ್ತಿದ್ವಿ. ಇವಾಗ ಫೋರ್ಟ್ ಮಾಡಾದ್ಮೇಲೆ ಫ್ರೆಶ್ನೆಸ್ಸು, ಉದಾಹರಣೆಗೆ ಮೊದಲು ವಿಜೇತ ಗ್ರೀನ್ನಲ್ಲಿ ಟೋಟಲ್ ಮೊದಲೇ ಮಿಕ್ಸ್ ಆಗಿ ಬರ್ತಿತ್ತು. ಇವಾಗ ಫೋರ್ಟ್ ಮಾಡಾದ್ಮೇಲೆ ಸಪ್ರೇಟ್ ಪ್ಯಾಕ್ ಬಂದಿರೋದ್ರಿಂದ ಫ್ರೆಶ್ಶು, ಉದಾಹರಣೆಗೆ ಅಲ್ಲೇ ಮಿಕ್ಸ್ ಮಾಡಿ ಅಲ್ಲೇ ಸ್ಪ್ರೇ ಕೊಡೋದು. ತುಂಬ ಚೆನ್ನಾಗಿ ಫ್ರೆಶ್ ಊಟ ಮಾಡ್ದಂಗೆ, ಬಿಸಿ ಬಿಸಿ ಊಟ ಮಾಡ್ದಂಗೆ. ಹಾಗಾಗಿ ರಿಸಲ್ಟು ಚೆನ್ನಾಗಿದೆ. ವಿಜೇತ ಗ್ರೀನಲ್ಲೂ ಚೆನ್ನಾಗಿತ್ತು, ಅದಕ್ಕಿಂತ ಇದು ಬೆಟ್ರು. ಏನು ಹಾಳಾಗೋಗೋದಿಲ್ಲ, ಏನಿಲ್ಲ. ಹಾಗಾಗಿ ವಿಜೇತ ಫೋರ್ಟನ್ನೇ ಮಾಡ್ತಾ ಇದ್ದೀವಿ. 1 kg ಸುಣ್ಣಕ್ಕೆ 1 ಪ್ಯಾಕೆಟ್ ಫೋರ್ಟನ್ನು ಮಿಕ್ಸ್ ಮಾಡ್ಕೊಳ್ತೀವಿ. ಮತ್ತು ಪ್ರತಿ ಜ್ವರದಿಂದ ಎದ್ದ ಮೇಲೆ, 2 ಜ್ವರದಿಂದ ಎದ್ದ ಮೇಲೆ, 3 ಜ್ವರದಿಂದ ಎದ್ದ ಮೇಲೆ, ಮತ್ತು 4 ಜ್ವರದಿಂದ ಎದ್ದ ಮೇಲೆ ಸೊಪ್ಪು ಕೊಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಸೊಪ್ಪು ಕೊಡ್ತೀವಿ. ಹಾಲು ತೊಂಡೆ ಮತ್ತು ಈ ಥರದ್ದೇನು ರೋಗಗಳು ಅಷ್ಟೊಂದು ಬರ್ತಾಯಿಲ್ಲ, ಕಂಟ್ರೋಲ್ ಆಗುತ್ತೆ ವಿಜೇತ ಫೋರ್ಟಲ್ಲಿ. ಚೆನ್ನಾಗಿದೆ. ಒಂದು 100 ಮೊಟ್ಟೆ ಹುಳ ಇಟ್ಟರೆ ನಾವು ಸ್ಪ್ರೇ ಮಾಡೋದು 4 kg ಸುಣ್ಣ ಇಲ್ಲ 5 kg ತನಕ ಹೋಗುತ್ತೆ. ಏನಾದರೂ 4 ಸೊಪ್ಪು ಆದಮೇಲೆ ಏನಾದರೂ ಸ್ಪ್ರೇ ಮಾಡ್ತೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳುತ್ತೆ, ಇಲ್ಲ ಅಂದರೆ 4 kg ಸಾಕಾಗುತ್ತೆ. ಮತ್ತು ರಿಸಲ್ಟ್ ಕೂಡ 100 ಮೊಟ್ಟೆ ಹುಳಗೆ 100 kg ತನಕ ಇಳುವರಿ ಇದೆ. ಇದು ಮಾಡಿದಾಗ ಅಂಥ ಮೈನಸ್ ಎಫೆಕ್ಟ್ ಏನಾಗಿಲ್ಲ. ತುಂಬ ಚೆನ್ನಾಗಿದೆ ಸರ್. ರೇಟ್ ಏನಾಗಿದೆ ಸರ್? ರೇಟು ಈ ಸರಿ 650 ಆಗಿತ್ತು ಪರ್ ಕಿಲೋ. 100 ಮೊಟ್ಟೆ ಹುಳ ಹಾಕಿದ್ವಿ, 100-110 kg ತನಕ ಬಂತು ಜಲ್ಲಿಗೂಡು ಸೇರಿ. ಇದೊಂದು 100 kg ಬಂತು, ಜಲ್ಲಿಗೂಡು 10 kg ಬಂತು. ಸ್ವಲ್ಪ ಹೂಜಿಗಳೆಲ್ಲ ಕಂಟ್ರೋಲ್ ಮಾಡಿದ್ದೀವಿ, ಹಾಗಾಗಿ ಸ್ವಲ್ಪ ಬೆಳೆಗಳು ಚೆನ್ನಾಗಿ ಬರುತ್ತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್.